ಹಾಯ್ ಸ್ನೇಹಿತರೆ, ಇವತ್ತು ಹಾಗಲಕಾಯಲ್ಲಿ ಒಂದು ಸ್ಪೆಷಲ್ ಆಗಿರೋಂಥ ಒಂದು ರೆಸಿಪಿಯನ್ನು ನೋಡೋಣ ಬನ್ನಿ. ಈ ರೀತಿ ನಿಮಗೆ ಬೇಕಾಗಿರೋಷ್ಟು ಹಾಗಲಕಾಯಿ, ಈ ರೀತಿಯ ಹಾಗಲಕಾಯನ್ನು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಾಡೋದಕ್ಕೆ. ಆ ಹಾಗಲಕಾಯನ್ನು ಎಷ್ಟು ಬೇಕೋ ಅಷ್ಟು ತೊಗೊಂಡು ಚೆನ್ನಾಗಿ 2-3 ಬಾರಿ ತೊಳೆದು ನಂತರ ಈ ರೀತಿಯಲ್ಲಿ ಕಟ್ ಮಾಡಿ ಅದರ ಒಳಗಡೆ ಇರೋಂತಹ ಸೀಡ್ಸನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಈ ರೆಸಿಪಿ ಯಾರಿಗೆ ತುಂಬ ಈಸಿ ಆಗುತ್ತೆ, ಯಾರು ಬೇಕಾದರೂ ಮಾಡ್ಬೋದು. ಯಾರು ತಿನ್ನಲ್ಲ ಅಂತ ಅಂದ್ಕೊಂಡಿರ್ತಾರೋ ಹಾಗಲಕಾಯಿ ಕಹಿ ಇರುತ್ತೆ ಅಂತೇಳಿ ಅಂಥವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಸೀಡ್ಸನ್ನು ತೆಗೆದು ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟು ಅದರಲ್ಲೇ ಈ ಹಾಗಲಕಾಯಿ ಎಲ್ಲನೂ ಹಾಕಿ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ಹಾಕಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಬೇಯೋದಕ್ಕಿಡಿ. ಚೆನ್ನಾಗಿ ಬೇಯಲಿ. ಅದು ಕಹಿ ಅಂಶ ಅನ್ನೋಂಥದ್ದು ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಹುಳಿ ಅಂಶವನ್ನು ತುಂಬ ಚೆನ್ನಾಗಿ ಹೇಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಇದನ್ನು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ, ಒಂದು 2 ಸ್ಪೂನಷ್ಟು ಕಡಲೆ ಬೀಜನ ತೊಗೊಳ್ಳಿ, ಒಂದು 2 ಸ್ಪೂನಷ್ಟು ಅಕ್ಕಿಯನ್ನು ತೊಗೊಳ್ಳಿ, ಒಂದು 3 ಒಣಮೆಣ್ಸಿನ್ಕಾಯನ್ನು ತೊಗೊಳ್ಳಿ, ಒಂದು 8-9 ಬೆಳ್ಳುಳ್ಳಿ ಹೆಸಳನ್ನು ತೊಗೊಳ್ಳಿ. ನೆಕ್ಸ್ಟು ಒಂದು ಸ್ವಲ್ಪ ಇದ್ದರೆ ಹಿಂಗನ್ನು ತೊಗೊಳ್ಳಿ. ನಿಮಗೆ ಬೇಕು ಅಂದರೆ ಹಿಂಗೆ ಯೂಸ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಮತ್ತು ಇದರಲ್ಲಿ ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಹಿಂಗು ಆಪ್ಷನಲ್ ಆಗಿ ಕೊಟ್ಟಿರ್ತೀನಿ. ಇದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಯಾಕೆ ಅಂತಂದರೆ ಆ ಕಾಯಿ ಒಳಗಡೆ ನಾವು ಫಿಲ್ ಮಾಡೋವಂತಹ ಒಂದು ಖಾರ, ಉಪ್ಪು ಎಲ್ಲನೂ ಕರೆಕ್ಟಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಫಿಲ್ ಮಾಡೋದಕ್ಕೋಸ್ಕರ. ನೋಡಿ, ಒಂದು ಕಡೆ ಹಾಗಲಕಾಯಿನೂ ಸಹ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಹಾಗಾಗಿ ಈ ರೀತಿಯಲ್ಲಿ ಹಾಗಲಕಾಯನ್ನು ಏನು ನಾವು ಬೇಯಿಸಿರ್ತೀವಲ್ಲ ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೊಂಡು ಅದ್ರ ಒಳಗಡೆ ನಾವೇನು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಇಂಗ್ರೀಡಿಯೆಂಟ್ಸನ್ನು, ಆ ಒಂದು ಪುಡಿನ ಅದರಲ್ಲಿ ನೀಟಾಗಿ ಫಿಲ್ ಮಾಡಿ, ಈ ರೀತಿಯಲ್ಲಿ ನೀಟಾಗಿ ಫಿಲ್ ಮಾಡಿ. ಅದು ಹೊರಗಡೆ ಬರಲ್ಲ, ಯಾಕೆಂದರೆ ಕಡಲೆ ಬೀಜ ಮತ್ತು ಅಕ್ಕಿಯನ್ನು ಹಾಕಿರ್ತೀವಿ, ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಆ ಎಣ್ಣೆಯಲ್ಲಿ ಹಾಕಿ ನಾವು ಫ್ರೈ ಮಾಡುವಾಗ ಅದು ಹೊರ್ಗಡೆನೂ ಬರಲ್ಲ. ಈ ರೀತಿಯಲ್ಲಿ ಒಂದು ಬಾಣಲಿಯನ್ನು, ಒಂದು ಅಗಲವಾಗಿರೋಂಥ ಬಾಣಲಿಯನ್ನು ಇಟ್ಕೊಂಡು ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಈ ಹಾಗಲಕಾಯಿ ಫಿಲ್ ಮಾಡಿರೋಂಥ ಹಾಗಲಕಾಯಿ ಎಲ್ಲವನ್ನು ಹಾಕಿ ಸಿಮ್ಮರಲ್ಲಿ ಬೇಯಿಸ್ಕೋಬೇಕು ನೀವು. ಇಲ್ಲಾಂದರೆ ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು. ಕೈ ಬಿಡ್ದಂಗೆ ಅದನ್ನು ಫ್ರೈ ಮಾಡ್ತಾ ಇರಬೇಕು. ನೋಡಿ, ಹೊರಗಡೆ ಅದು ಬರಲ್ಲ, ಎಲ್ಲ ಒಂದು ಚೂರು ಆ ಪುಡಿ ಹೊರಗಡೆ ಬಂದಿರುತ್ತಷ್ಟೇ, ಜಾಸ್ತಿ ಹೊರಗಡೆ ಬರಲ್ಲ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಇದನ್ನು ಯಾರು ಸಹ ಹಾಗಲಕಾಯಿ ತಿನ್ನಲ್ಲ ಅಂತಾರೆ ಅವರೆಲ್ಲನೂ ಸಹ ಯಾವಾಗಲೂ ಇದನ್ನು ತುಂಬ ಟೇಸ್ಟಿಯಾಗಿದೆ ಅಂತ ತಿಂತಾರೆ. ಮತ್ತು ಕಹಿನೂ ಕಡಿಮೆ ಇರುತ್ತೆ, ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಈ ಹಾಗಲಕಾಯಿ ಈ ರೀತಿ ರೆಸಿಪಿಯನ್ನು ಮಾಡಿ ಒಂದು ಸಲ ಆದರೂ ತಿಂದು ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ. ಅದು ಹೆಂಗಿದೆ, ಯಾವ ಥರ ಬಂತು ಅಂತಲೂ ಒಂದು ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ತಿಂದು ಒಂದೇ ಒಂದು ಸಲ ದಯವಿಟ್ಟು ಒಂದು ಸಲ ಕಮೆಂಟ್ ಮಾಡಿ ನನಗೆ.